ಓಕೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕದಲ್ಲಿ ಮೀಟರ್ ಬಡ್ಡಿ ಮಾಫಿಯಾ ತಲೆ ಎತ್ತುವ ಮುಖಾಂತರ ಕರ್ನಾಟಕದಲ್ಲಿ ಇದುವರೆಗೂ ಸುಮಾರು 14 ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೀಟರ್ ಬಡ್ಡಿ ದಂಧೆ, ಅದರ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಗೂಂಡಾಗಳಿಗೂ ಒಳ್ಳೆ ಕೆಲಸ ಸಿಕ್ಕಿದೆ. ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ವಸೂಲಿ ಮಾಡುವಂಥ, ದೌರ್ಜನ್ಯ ಮಾಡಿ ವಸೂಲಿ ಮಾಡುವಂಥ ಕೆಲಸಕ್ಕೆ ಈ ರೌಡಿಗಳನ್ನ ಬಳಕೆ ಮಾಡ್ತಾ ಇರುವಂಥದ್ದು ಜನ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಇದೆ ಮೈಕ್ರೋ ಫೈನಾನ್ಸ್. ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರು ಮದುವೆಗೋಸ್ಕರ, ವ್ಯವಸಾಯ ಮಾಡೋದಕ್ಕೋಸ್ಕರ, ಸಣ್ಣ ಉದ್ಯೋಗ ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ರೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಸಾಬೀತಾಗಿದೆ. ಮೊನ್ನೆ ಎಲ್ಲ ವಿಧಾನಸೌಧದಲ್ಲಿ ಒಂದೊಂದು ಬೋರ್ಡ್ ಹಾಕಿದ್ರು ಬೆಳಗಾವಿಯಲ್ಲಿ, ನುಡಿದಂತೆ ನಡೆ ಅಂತೇಳಿ. ಸಾಲ ಮಾಡಿದರೆ ಮನೆ ಕಡೆಗೆ ನಡೆ, ಇವ್ರದ್ದು ನುಡಿದಂತೆ ನಡೆ, ಸಾಲ ಮಾಡಿದ್ರೆ ಮನೆ ಕಡೆಗೆ ನಡೆ. ಇವತ್ತು ಅಧಿಕಾರಿಗಳ ಆತ್ಮಹತ್ಯೆ ಸರಣಿ ಆಯಿತು. ಅದೊಂದು ಸೀರಿಯಲ್ ಥರ ಬಂತು. ಅಮಾಯಕ ನಿಷ್ಠಾವಂತ ಅಧಿಕಾರಿಗಳು, ಅದಾದಮೇಲೆ ಗುತ್ತಿಗೆದಾರರ ಆತ್ಮಹತ್ಯೆ, ಅದನ್ನು ಆ ಸೀರಿಯಲನ್ನು ನೋಡ್ದಂಗಾಯಿತು. ಈಗ ಬಾಣಂತಿಯರ ಸರಣಿ ಸಾವುಗಳು ನೋಡಿದ್ರಿ, ಅದು ಒಂದು ಸೀರಿಯಲ್ ರೀತಿ ಕರುಣಾಜನಕವಾಗಿ ಆಗೋಯ್ತು. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಈಗ ಹೊಸದಾಗಿ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ, ಇದು ಕೂಡ ಒಂದು ಸೀರಿಯಲ್ ಆಗಿ ಬಂದಿದೆ. ಒಂದು ರೀತಿ ಕರ್ನಾಟಕ ರಾಜ್ಯ ಆತ್ಮಹತ್ಯೆಗಳ ರಾಜ್ಯ ಆಗಿದೆ. ಸರ್ಕಾರ ದಿವಾಳಿ ಆಗೋಗ್ಬಿಟ್ಟಿದೆ. ಕುರುಡು ಕಾಂಚಾಣ ಕುಣಿತಾ ಇದೆ. ಮೈಕ್ರೋ ಫೈನಾನ್ಸಿನ ಹಟ್ಟಹಾಸ ಮೆರಿತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಗಳಿಗೆ ಕಳೆದ 30-40 ವರ್ಷಗಳಿಂದ ಏನು ಸಹಾಯ ಮಾಡ್ತಾ ಇದ್ರಿ ನಾವೆಲ್ಲರೂ ಕೂಡ, ಎಲ್ಲ ಸರ್ಕಾರಗಳು, ಜನತಾದಳ ಇರ್ಬೋದು, BJP ಇರ್ಬೋದು, ಬೇರೆ ಬೇರೆ ಸರ್ಕಾರ ಬಂದಾಗೂ ಕೂಡ ಬಡವರಿಗೆ ಸಹಾಯ ಮಾಡುವಂಥ ಯೋಜನೆಗಳನ್ನು ನಾವು ಬೇರೆ ಬೇರೆ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇರ್ಬೋದು, ಕಾರ್ಪೊರೇಷನ್ಗಳಿರ್ಬೋದು, ಇಲಾಖೆಗಳಿಂದ ನಾವು ಕೊಡ್ತಾ ಇದ್ರಿ. ಈಗ ಆ ಇಲಾಖೆಗಳಿಂದ ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಯಾಕೆ ಮುಗಿ ಬೀಳ್ತಾ ಇದ್ದಾರೆ? ಜನ ಮೈಕ್ರೋ ಫೈನಾನ್ಸ್ಗೆ ಯಾಕೆ ಹೋಗ್ತಾ ಇದ್ದಾರೆ? ನನ್ನ ಹತ್ರ ಜನ ಮಾತಾಡಿದ್ದು. ನಿನ್ನೆ ನಾನು ಹೋಗಿದ್ದೆ ಮೈಸೂರಿಗೆ, ಬೇರೆ ಏನೋ ಪ್ರೋಗ್ರಾಮ್ಗೋಸ್ಕರ ಮೈಸೂರಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಜನ ಹೇಳಿದ್ದು, ಸರ್ ನಮಗೆ ಇದುವರೆಗೂ ಕೂಡ ನಮಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡ್ತಾಯಿದ್ರು, ಆದಿಜಾಂಬವಂತ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡ್ತಾಯಿದ್ರು, ವಿಶ್ವಕರ್ಮ ಅಭಿವೃದ್ಧಿ ಸಾಲ ಕೊಡ್ತಾಯಿದ್ರು, ಹೇಳ್ತೀನಿ ಅವೆಲ್ಲ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಲ್ಲಿ ಸಾಲ ಕೊಡ್ತಾಯಿದ್ರು. ಅದೆಲ್ಲ ನಿಂತೋಗಿದೆ ಸರ್, ಅಲ್ಲಿ ಸಾಲ ಸಿಗ್ತಾ ಇಲ್ಲ. ನಮಗೆ ವಿಧಿ ಇಲ್ದಿರ ಈಗ ನಾವು ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಗೆ ನಾವು ವಿಧಿ ಇಲ್ಲದೆ ಹೋಗಿದ್ದೀರಿ, ನಮ್ಗೆ ಬೇರೆ ದಾರಿ ಇಲ್ಲ. ಪ್ರತಿ ವರ್ಷ ನಮಗೆ ವಾಲ್ಮೀಕಿ ನಿಗಮದಿಂದ ಸಾಲ ಕೊಡ್ತಾಯಿದ್ರು, ನಮ್ಮ ಅಂಗಡಿ ಇಟ್ಕೊಳಕ್ಕೆ, ಆಟೋ ತೊಗೊಳಕ್ಕೆ, ಸಣ್ಣ ವ್ಯಾಪಾರ ಮಾಡೋಕ್ಕೆ ಕೊಡ್ತಾಯಿದ್ರು. ಈಗ ಅದೆಲ್ಲ ಬಂದಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ವಿಧಿ ಇಲ್ಲದೆ ಹೋಗ್ತಾ ಇದ್ದೀರಿ ಅಂತ. ಮೈಕ್ರೋ ಫೈನಾನ್ಸ್ ಅಂದರೆ ಏನು?
ಮೈಕ್ರೋ ಫೈನಾನ್ಸ್ ಅಂದರೆ ಏನು ಅಂದರೆ, ಕೆಲವು ಹೆಸರುಗಳಿದೆ, ಒಂದೆರಡು ಹೆಸರು ಹೇಳ್ತೀನಿ. ಗ್ರಾಮ ಶಕ್ತಿ ಅಂತ ಹೇಳಿ ಒಂದು, RBL ಫೆಡ್ರಲ್ ಅಂತ, ಕೆಲವು ಇಂಥ ಬೇಕಾದಷ್ಟಿದೆ ಈ ಥರದವು. ಇದರ ಕೊಡೆಗಳ ನಾಯಿ ಕೊಡೆಗಳು ಥರ. ಹಾಂ, ಆ ಥರ ಯಾವಾಗ ಈ ಸರ್ಕಾರ ಕಳೆದ 2 ವರ್ಷದಿಂದ ಲೋನ್ಗಳನ್ನು ಕೊಡಲಿಲ್ಲ, ತಮಿಳ್ನಾಡಿಂದ ಕೇರಳದಿಂದ ಭಾಳಷ್ಟು ಕಂಪನಿಗಳು ಈ ನಾಯಿ ಕೊಡೆಗಳ ರೀತಿ ಎಲ್ಲ ಜಿಲ್ಲೆಯಲ್ಲೂ ದೊಡ್ಡ ಮಾಫಿಯಾ ಥರ ಬಂದ್ಬಿಟ್ಟಿದೆ. ಈಗ ಹೇಳಿದ್ನಲ್ಲ, ಗ್ರಾಮ ಶಕ್ತಿ ಅನ್ನೋ ಹೆಸರಲ್ಲಿ, RBL ಫೆಡ್ರಲ್ ಅನ್ನೋ ಹೆಸರಲ್ಲಿ ಅವ್ರೇನು ಮಾಡ್ತಾರೆ, ಒಂದು ಗುಂಪುಗಳನ್ನು ಮಾಡ್ತಾರೆ. ಹಿಂದೆ ನಾವು ಸ್ವಸಹಾಯ ಸಂಘ ಮಾಡಿದ್ರಲ್ಲ, ಆ ಥರ ಒಂದು ಗುಂಪು ಮಾಡ್ತಾರೆ. ಅದರಲ್ಲಿ 10 ಜನರ ಒಂದೊಂದು ಗುಂಪು, ಒಂದೊಂದು ಹಳ್ಳಿಗೆ ಹೋಗ್ತಾರೆ, 10 ಜನರ ಒಂದೊಂದು ಗುಂಪನ್ನು ಮಾಡ್ತಾರೆ. ಈ 10 ಜನರ ಗುಂಪು ಯಾರಿಗೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ಕೆ ಸಿಕ್ಕಿರಲ್ಲ ಅಂಥವ್ರನ್ನ ಐಡೆಂಟಿಫೈ ಮಾಡ್ತಾರೆ. 10 ಜನರನ್ನು ಗುಂಪು ಮಾಡಿ ಅವ್ರಿಗೆ 50,000 ಸಾವಿರ ರೂಪಾಯಿ ಕೊಡ್ತಾರೆ. ಪ್ರತಿಯೊಬ್ಬರಿಗೂ 50,000 ಸಾವಿರ ರೂಪಾಯಿ ಕೊಡ್ತಾರೆ. ಅವ್ರಿಗೆ ಶ್ಯೂರಿಟಿ ಯಾರು ಅಂದರೆ ಈ 9 ಜನ, 10 ಜನ ಮೆಂಬರ್ಸು. ಶ್ಯೂರಿಟಿ ಯಾರು ಅಂದರೆ ಈ 9 ಜನ, ಪ್ರತಿಯೊಬ್ಬರಿಗೂ ಈ 9 ಜನ ಶ್ಯೂರಿಟಿ. ಅಂದರೆ ಇವ್ರಿಗೆ 9 ಜನ ಶ್ಯೂರಿಟಿ. ಅವ್ರ ಕೈಗೆ ಎಷ್ಟು ಕೊಡ್ತಾರೆ? 46,000 ರೂಪಾಯಿ ಕೊಡ್ತಾರೆ ಕೈಗೆ. ಲೋನ್ ಎಷ್ಟು? 50,000 ರೂಪಾಯಿ ಲೋನು. ಅವ್ರ ಕೈ ಕೊಡೋದೆಷ್ಟು? 46,000 ರೂಪಾಯಿ ಕೊಡ್ತಾರೆ. ಅದನ್ನು ಸರ್ವಿಸ್ ಚಾರ್ಜ್ ಅಂತ ಇಟ್ಕೊಳ್ಳಿ, ಸೇವೆ ಅಂತ ಅದನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೆ ಇದನ್ನು 2 ವರ್ಷ ಅವ್ರು ಕಟ್ಟಬೇಕು, 2 ಇಯರ್ಸ್. ನನಗಿರೋಂಥ ಮಾಹಿತಿ ಪ್ರಕಾರ 2,700ರಿಂದ 2,800, ಅಂದರೆ ಡಿಫರೆಂಟ್ ಆಗ್ತದೆ. ಫೈನಾನ್ಸ್ ಕಂಪನಿಗಳಲ್ಲಿ ಡಿಫ್ರೆನ್ಸ್ ಇದೆ. 2,700ರಿಂದ 2,800 ಪ್ರತಿ ತಿಂಗಳು ಕಟ್ಟಬೇಕು. ಹಂಗೆ ಕಟ್ಟಿದ್ರೆ ಎಷ್ಟಾಗುತ್ತೆ? 67,000 ಆಗುತ್ತೆ 2 ವರ್ಷದಲ್ಲಿ. 67,000 ಆಗುತ್ತೆ. 50,000 ಅವ್ರ ಹತ್ರ ಪರ್ಮನೆಂಟ್ ಆಗಿರಲ್ಲ. ತಲೆಯಲ್ಲಿ ನೀವು ಸ್ವಲ್ಪ ನಾವು ಯೋಚನೆ ಮಾಡಬೇಕು. 50,000 ಪ್ರತಿ ತಿಂಗಳು ಅವ್ರು ಕಟ್ಬಿಟ್ಟಿರ್ತಾರೆ. 1 ವರ್ಷದಲ್ಲಿ ಆಲ್ಮೋಸ್ಟ್ 70% ಕಟ್ಬಿಟ್ಟಿರ್ತಾರೆ ಅವರು. ಪ್ರತಿ ತಿಂಗಳು ಕಟ್ಟೋದ್ರಿಂದ ಲೋನ್ ಅಮೌಂಟು ಕಡಿಮೆ ಆಗೋಗಿರ್ತೈತೆ ಅಲ್ಲಿ. ಆದರೂ ಕೂಡ 67,000 ಕಟ್ಟಬೇಕು ಅವರು. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಇದರಲ್ಲಿ ಸ್ಪೆಷಾಲಿಟಿ, ನೀವು ಯಾರಾದರೂ ಒಬ್ಬರು ಕಟ್ಟಿಲ್ಲ ಅಂದರೆ, 10 ಜನದಲ್ಲಿ ಒಬ್ಬರು ಕಟ್ಟಿಲ್ಲ ಅಂದರೆ, ಈ 9 ಜನ ಆ ಕಟ್ಟಿದ್ದೊಂದು ಶೇರನ್ನು ಇವ್ರು ಕಟ್ಟಬೇಕು. ಈ 9 ಜನ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, 8 ಜನ ಕಟ್ಬಿಟ್ರು, ಇನ್ನಿಬ್ಬರು ಕಟ್ಟಿಲ್ಲ ಆ ತಿಂಗಳು. ಈ 8 ಜನ ಇವ್ರದ್ದು ಶೇರ್ನೂ ಅವ್ರು ಕಟ್ಟಬೇಕು. ಆ ರೀತಿ ಕಂಡೀಷನ್ ಹಾಕ್ಕೊಂಡಿದ್ದಾರೆ ಅವರ ಇದರಲ್ಲಿ. ಮತ್ತು ಅವನು 2 ತಿಂಗಳಲ್ಲಿ ಕಟ್ಟಿಲ್ಲ ಅಂದರೆ, ಕಂಟಿನ್ಯೂಸ್ ಕಟ್ಟಿಲ್ಲ ಅಂದರೆ, ಅವ್ರಿಗೆ ಏಜೆಂಟ್ ಇರ್ತಾರೆ. ಒಬ್ಳಿಗೊಬ್ಬರನ್ನ ಏಜೆಂಟ್ ಮಾಡಿದ್ದಾರೆ. ಅದು ತಮಿಳ್ನಾಡು ಇರ್ಬೋದು, ಕೇರಳ, ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು. ಅವ್ರೇನು ಮಾಡ್ತಾರೆ, ಯಾರು ಕಟ್ಟಿಲ್ಲ ಉಳಿದಂಥ 9 ಜನನ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾರೆ. ಅವ್ರದ್ದೇ ಗ್ರೂಪಲ್ಲಿ ಇರ್ತಾರಲ್ಲ, ಆ 9 ಜನ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಾರೆ. ಅದಾದ ಮೇಲೆ ಅದಕ್ಕೂ ಬಗ್ಗಿಲ್ಲ ಅಂದರೆ, ಇದನ್ನು 3 ತಿಂಗಳಾದ ಮೇಲೆ ಅದನ್ನು ರೌಡಿಗಳಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ. ಅವ್ರು ಯಾವಾಗ ಇವ್ರ ಮನೆ ಹತ್ರ ಹೋಗ್ತಾರೋ ಆವಾಗ ಊರು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಒಂದು 30-40 ಹಳ್ಳಿನೇ ಖಾಲಿ ಆಗೋಗ್ಬಿಟ್ಟವೆ ಅಂತ ಸುದ್ದಿ ನಮಗಿರೋದು ಇಡೀ ರಾಜ್ಯದಲ್ಲಿ. ಹಳ್ಳಿನೇ ಓಡೋಗ್ಬಿಟ್ಟು, ಯಾಕಂದ್ರೆ ಹಳ್ಳಿಯವರೇ ತಗೊಂಬಿಟ್ಟವ್ರೆ. 10 ಜನ ಒಂದು ಟ್ರೂಪು ಅಂದರೆ, ಒಂದು ಹಳ್ಳಿಯಲ್ಲಿ 30 ಟ್ರೂಪ್ ಮಾಡಿರ್ತಾರೆ, 30 ಯೂನಿಟ್ ಮಾಡಿಬಿಟ್ಟಿರ್ತಾರೆ. ಓಡೋಗ್ಬಿಟ್ಟಿದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲಿ
ನಿಮಗೂ ಗೊತ್ತಿದೆ, ಟ್ಯಾಕ್ಟ್ರು ಒಬ್ಬ ಲೋನ್ ತಗೊಂಡು ಕಟ್ಟಿದ್ದಾನೆ, ಆಲ್ರೆಡಿ ಆಲ್ಮೋಸ್ಟ್ ಆಲ್ ದುಡ್ಡು ಕಟ್ಟಿದ್ದಾನೆ. 5 ಲಕ್ಷ ತೊಗೊಂಡಿದ್ದಾನೆ, 2 ಲಕ್ಷ ಏನೋ ಕಟ್ಟಿದ್ದಾರೆ, 2 ಲಕ್ಷ ಪೂರ್ತಿ. ಈಗ ಟ್ಯಾಕ್ಟ್ರ್ ರಿಪೇರಿಗೆ ಬಂದಿದೆ, ಅವನ ಕೈಲಿ ಕಟ್ಟೋಕ್ಕಾಗ್ತಾ ಇಲ್ಲ. ಈಗ ಅವನಿಗೆ ತಮಿಳ್ನಾಡಿಂದ ನೋಟಿಸ್ ಬಂದಿದೆ, ತಮಿಳ್ನಾಡು ಕೋರ್ಟಿಂದ. ನಮ್ಮ ಮುಖ್ಯಮಂತ್ರಿ ಇಮಿಡಿಯೇಟಾಗಿ ನನಗೆ ಹೇಳಿಬಿಡಿ ಅಂತಾರೆ. ತಮಿಳ್ನಾಡಿಂದ ಕೋರ್ಟಿಂದ ನೋಟಿಸ್ ಬಂದರೆ ಈ ಮುಖ್ಯಮಂತ್ರಿಗೆ ಹೇಳಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು? ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಹಸುಗೂಸಿರೋಂಥ ಒಬ್ಬ ತಾಯಿ ಅವ್ರ ಮನೆಯವ್ರನ್ನೆಲ್ಲ ಎತ್ತು ಆಚೆ ಹಾಕಿದಾಳೆ. ಅವ್ರು ಹೇಳ್ತಾರೆ, ನನ್ನ ಮಗುಗೆ ಹಾಲು ಉಣ್ಸೋಕ್ಕಾದರೂ ಅವಕಾಶ ಕೊಡಿ ಅಂತ. ಹಾಲು ಉಣ್ಸೋಕ್ಕೂ ಅವಕಾಶ ಕೊಡದೆ ಎತ್ತು ಬೀದಿಗೆ ಹಾಕಿದ್ದಾರೆ. ಚಾಮರಾಜನಗರದಲ್ಲಿ ಆಗಿದೆ, ಯಳಂದೂರಲ್ಲಾಗಿದೆ, ಎಲ್ಲ ಕಡೆನೂ ಕೂಡ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು, ಇದಕ್ಕೋಸ್ಕರ ವಿಶೇಷವಾದಂಥ ಒಂದು ಕಾನೂನನ್ನು ತರ್ತೀನಿ ಅಂತ. ಹಾಂ, ಅದೇ ಸುಗ್ರೀವ, ವಾಲಿ ಸುಗ್ರೀವ ಇದ್ರಲ್ಲ, ಹಾಂ, ಆ ಸುಗ್ರೀವಾಜ್ಞೆ ತರ್ತೀನಿ ಅಂದರು. ಹಾಂ, ಅದೇನೋ ಹೇಳ್ತಾರಲ್ಲ, ಅದೆಲ್ಲ ಕೋಟೆ ಎಲ್ಲ ಏನೋ ಲೂಟಿ ಆದಮೇಲೆ ಇಷ್ಟು ಜನ ಸತ್ತೋದ್ರಲ್ಲ, 13-14 ಜನ ಸತ್ತೋದ್ರಲ್ಲ, ಅದಾದಮೇಲೆ ಲೂಟಿ ಆದಮೇಲೆ ನೀವು ಸುಗ್ರೀವಾಜ್ಞೆ. ನಾನು ಹೇಳ್ತೀನಿ, ಇರೋ ಕಾನೂನೇ ಐತಲ್ಲ, ಇರೋ ಕಾನೂನಲ್ಲೇ ನೀವು ಅವ್ರನ್ನೆಲ್ಲ ಬಂಧಿಸ್ಬೋದಾಗಿತ್ತು. ಅಕ್ರಮ, ಬಡವ್ರ ಮೇಲೆ ಒತ್ತಡ, ಬಡವ್ರನ್ನ ಮೇಲೆ ಹಲ್ಲೆ, ಮನೆಯಿಂದ ಹೊರಗಾಕಿರೋ ಅಂಥದ್ದು. ನಿಮ್ಮ ಮನೆಯಿಂದ ಹೊರಗಡೆ ಹಾಕ್ಬೇಕಾದ್ರೆ ಕಾನೂನು ಪ್ರಕಾರ ಏನು ಹೇಳುತ್ತೆ? ನೋಟಿಸ್ ಕೊಡಬೇಕು. ಅವ್ರಿಗೆ 15 ದಿನನೋ 1 ತಿಂಗಳೋ ನೋಟಿಸ್ ಕೊಡಬೇಕು. ಕೊಟ್ಟಾಗಿಲ್ಲ ಅಂದ್ರೆ ಮೇಲೆ ಅದನ್ನು ತೊಗೊಂಡೋಗಿ ಕೋರ್ಟ್ಗೆ ಹಾಕಬೇಕು. ಕೋರ್ಟ್ ಅವರು ಅದನ್ನು ಎವಿಕ್ಷನ್ ಮಾಡಬೇಕು. ಈ ಮನೆ ಖಾಲಿ ಮಾಡುವಂಥ ಎವಿಕ್ಷನ್ ಇದಾರ? ಆ ಥರ ಎವಿಕ್ಷನ್ ಬಂದಿರೋಂಥ ಕೋರ್ಟಿಂದ ಆರ್ಡರ್ ಎವಿಕ್ಷನ್ ಇದೆ? ಇಲ್ಲ. ಪೊಲೀಸರು ಇದ್ರ ಮೇಲೇ ಕ್ರಮ ತೆಗೆದುಕೊಳ್ಬೋದಾಯ್ತಲ್ಲ. ಇಷ್ಟೆಲ್ಲ ನನಗೆ ಇನ್ಫಾರ್ಮೇಷನ್ ಬಂದಿರೋದು, ಮಾಧ್ಯಮದಲ್ಲೂ ಬಂದಿದೆ. ಇದಕ್ಕೆಲ್ಲ ಪೊಲೀಸರು ಸಹ ಸಹಕಾರಿ ಅಂತೆ, ಏಜೆಂಟ್ ಅಂತೆ. ಈ ವಸೂಲಿಗೆ ಪೊಲೀಸರು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ, ಅಂದರೆ ವಸೂಲಿ ಮಾಡೋದ್ರಲ್ಲಿ ಪೊಲೀಸರು ಕೂಡ ಅವ್ರು ಸಹಕಾರ ಕೊಡ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸ್ಗೆ ಅಂತೇಳಿ ಆಪಾದನೆಯನ್ನು ಜನ ಮಾಡ್ತಾ ಇದ್ದಾರೆ. ಈಗ ಅಂದರೆ ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಆದಮೇಲೆ ಸಿದ್ದರಾಮಯ್ಯನವರು ಕಂಪ್ಲೇಂಟ್ ಕೊಡಿ, ಕಂಟ್ರೋಲ್ ರೂಮು. ಏನಕ್ಕೆ ನಿಮ್ಮ ಕಂಟ್ರೋಲ್ ರೂಮು? ನೆನ್ನೆನೋ ಯಾರೋ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಹೇಳಿದ್ದಾರೆ, ಮನೆಯಿಂದ ಆಚೆ ಆಗ್ತಾ ಇದ್ದಾರೆ ನೋಡಿ ಅಂತ. ರಿಪ್ಲೈ ಇಲ್ಲ, ಅದು ಕಂಟ್ರೋಲ್ ರೂಮಿಂದ ರಿಪ್ಲೈನೇ ಇಲ್ಲ. ನೀವು ಸುಗ್ರೀವಾಣೆ ತರ್ತೀನಿ ಅಂತ ಹೇಳಿ ಅವಾಗೆ 3-4 ದಿನ ಆಗೋಯ್ತು. ಏನಾನ ಒಂದು ಇಂಪ್ರೂವ್ ಆಗಿದೆಯಾ? ಇವತ್ತು ಆತ್ಮಹತ್ಯೆ ಆಗಿದೆ ಒಂದು ರೀತಿ. ಇನ್ನು ಕೆಲವರು ಕೇಂದ್ರ, ಇವತ್ತೊಬ್ಬ ಮಂತ್ರಿ ಹೇಳಿದ್ದಾರೆ, ನುಡಿಮುತ್ತುಗಳು ಒಬ್ಬ ಮಂತ್ರಿ, ಇದು ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಾಯ್ತಂತೆ. ಇದು ಯಾರ ವೈಫಲ್ಯ ಅಂದರೆ, ಆ ಮಂತ್ರಿ ಎಷ್ಟು ನುಡಿಮುತ್ತು ಹೇಳಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದ ವೈಫಲ್ಯ ಅಂತೆ. ನಿಜಕ್ಕೂ ನಿಮಗೆಲ್ಲ ಅವಾರ್ಡ್ಗಳನ್ನು ಕೊಡಬೇಕು, ಯಾವ ಅವಾರ್ಡು ಅಂತ ಹುಡುಕಿ ಕೊಡ್ಬೇಕು ನಿಮಗೆ. ಬಡ್ಜೆಟ್ಟಲ್ಲಿ ಈ ಸರಿ ಬಡ್ಜೆಟ್ ಮಾಡೋಕ್ಕೆ ಹಣ ಇಲ್ಲ, ಸಾಲ ಮಾಡಬೇಕು. 1,05,000 ಕೋಟಿ ಏನೋ ಎಸ್ಟಿಮೇಟ್ ಆಗಿದೆ ಈಗ ಆಲ್ರೆಡಿ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅಂತ. ಇವ್ರು ಬಡ್ಜೆಟ್ ಮಾಡೋದಕ್ಕೆ, ಸಿದ್ದರಾಮಯ್ಯನವ್ರು ಬಡ್ಜೆಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕಂತ. ಅವಾಗೆ ಒಂದು ಕೇವಿಯಟ್ ಹಾಕ್ಬಿಟ್ರು. ಯಾಕಂದರೆ ಸಾಲ ಮಾಡಿದಾಗ ಜನ ಕೇಳ್ತಾರಲ್ಲ, ಜನ ಅಚ್ಚಿಮಾರಿ ಆಗ್ತಾರಲ್ಲ ಇವ್ರಿಗೆ.
ಅದನ್ನು ತಪ್ಪಿಸ್ಕೊಳಕ್ಕೆ, ಈ ಚೀಮಾರಿಯನ್ನು ತಪ್ಪಿಸ್ಕೊಳಕ್ಕೆ ಕೇಂದ್ರ ಕೊಡಬೇಕಾಯಿತು. ಇನ್ನು ನಮ್ಮ ಡೆಪ್ಟಿ ಸಿ ಎಮ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರಿಗೆ 60,000 ಕೋಟಿ ಕೊಡ್ಬೇಕಂತ. ಏನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ವಿಜಯನಗರದಾಗ ಅದೇನೋ ಹೇಳ್ತಾ ಇದ್ದಲ್ಲ, ಅದೇನೋ ಸೇರುಗಳೆಲ್ಲ ಅಳೆದು ತುಂಬಿ ಕೊಡ್ತಾ ಇದ್ರಲ್ಲ, ಚಿನ್ನನ ಇದನ್ನೆಲ್ಲ ಮುತ್ತು ರತ್ನಗಳನ್ನು ಅಳೆದು ಕೊಡ್ತಾ ಇದ್ರು ಯಾರೋ ಮನಮೋಹನ್ ಸಿಂಗು. ಅದು ನಿಂತೋಗಿದೆ ಅಂತೆ, ಇವಾಗ ಕೇಳ್ತಾ ಇದ್ದಾರೆ ಇವರು. ಆಮೇಲೆ ನೀರಾವರಿಗೆ ಹಣ ಇಲ್ಲ. ಈ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ನೀರಾವರಿಗೆ ಸೊನ್ನೆ ದೊಡ್ಡ ಸೊನ್ನೆ ಕೊಟ್ಟಿದ್ದಾರೆ. ಹಣ ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಹಣ ಕೊಡಬೇಕಂತೆ. ನಮ್ಮ ಆರೋಗ್ಯ ಮಂತ್ರಿಗಳು ಬಾಣಂತಿಯರ ಸಾವಿಗೆ ಅದಕ್ಕೂ ಕೇಂದ್ರ ಸರ್ಕಾರ ಅಂತಂದರು. ಅದ್ಯಾವುದೋ ಡ್ರಗ್ ಕೇಂದ್ರ ಸರ್ಕಾರ ಸರ್ಟಿಫೈ ಮಾಡಿಬಿಡ್ತು, ಇಲ್ಲ ಅಂದಿದ್ರೆ ಇದು ಆಗ್ತಾನೆ ಇರಲಿಲ್ಲ ಅಂತೇಳಿ. ಅಂದರೆ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂದರೆ ನೀವ್ಯಾಕಿರೋದಿಲ್ಲಿ? ನಿಮ್ಮನ್ನು ಜನ ಆಯ್ಕೆ ಮಾಡಿರೋದು ಯಾಕೆ? ಏನು ಕತ್ತೆ ಕಾಯ್ತಾ ಇದ್ದೀರಾ ನೀವೆಲ್ಲ? ನಿಮ್ಮನ್ನು ಆಯ್ಕೆ ಮಾಡಿರೋದೇನಕ್ಕೆ? ನಿಮ್ಗೆ ಆ ಥರ ಆಪಾದನೆ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಂಗಿದ್ರೆ ಬಿಡುಗಡೆ ಮಾಡಿ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 10 ವರ್ಷ ಇದ್ರಲ್ಲ ನಿಮ್ಮ ಕೇಂದ್ರ ಸರ್ಕಾರ, ಸೋನಿಯಾ ಗಾಂಧಿ ಅವ್ರ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ? ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿ. ಕಳೆದ 10 ವರ್ಷದಲ್ಲಿ ಮೋದಿಯವರು ಎಷ್ಟು ಬಿಡುಗಡೆ ಮಾಡಿ. ನಾನು ಸವಾಲಾಗ್ತಾ ಇದ್ದೀನಿ ನಿಮಗೆ. ಅದನ್ನು ಹೇಳೋದೇ ಇಲ್ಲ. ಮೋದಿ ಬಿಡುಗಡೆ ಮಾಡಿಲ್ಲ. ನೀವಿದ್ದಾಗ ನಮ್ಮ ಸರ್ಕಾರ ಇತ್ತಲ್ಲ, ಯಡಿಯೂರಪ್ಪನ ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಅವಾಗ ಎಷ್ಟು ಬಿಡುಗಡೆ ಮಾಡಿದ್ದೀರಾ ನೀವು? ಲೆಕ್ಕ ಕೊಡಿ. ನಾನು ಕೇಳ್ತಾ ಇದ್ದೀನಿ, ಲೆಕ್ಕ ಕೊಡಿ. ಕಾಂಗ್ರೆಸ್ ಅವರೇ ಲೆಕ್ಕ ಕೊಡಿ. ಕೇಂದ್ರ ಸರ್ಕಾರ ಅನುದಾನ ಟ್ರಾನ್ಸ್ಪರೆಂಟಾಗಿ ಬಿಡುಗಡೆ ಮಾಡುತ್ತೆ ಎಲ್ಲ ರಾಜ್ಯಕ್ಕೂ, ಕರ್ನಾಟಕ ಅಂತಲ್ಲ, ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೂ ನಿಗದಿ ಮಾಡಿರೋ ರೀತಿ ಯಾರ್ಯಾರಿಗೆ ನಿಗದಿ ಮಾಡಿದಾರೋ ಅಷ್ಟು ಹಣವನ್ನು ಬಿಡುಗಡೆಯನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಅದು ಅದರದೇ ಆದಂಥ ಮಾನದಂಡಗಳನ್ನು ಏನು ಫಿಕ್ಸ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಇವತ್ತು ಮೈಕ್ರೋ ಫೈನಾನ್ಸಲ್ಲಿ ಏನು ಈ ಸಾವಾಗಿದೆ ಮತ್ತು ಊರುಗಳನ್ನು ಬಿಟ್ಟಿದ್ದಾರೆ, ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಅವರೇ, ಈ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ನೋಡಿ, BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಾವು 60 ಕೋಟಿ ಕೊಟ್ಟಿದ್ರಿ. ನಾನು ಹೇಳ್ತೀನಿ ಯಾಕೆ ಅಂತ. ನಾವು ಈ ಅಂಬೇಡ್ಕರ್ ಅಭಿವೃದ್ಧಿಯಲ್ಲಿ ಸಾಲ ಕೊಡೋಕ್ಕೆ, ವ್ಯಾಪಾರ ಮಾಡೋಕ್ಕೆ, ಇದನ್ನು ಸಾಲ ಕೊಡ್ತಾಯಿದ್ರಿ. ನೀವು ಅದರಲ್ಲಿ 20 ಕೋಟಿ ಕಡಿಮೆ ಮಾಡಿದ್ದೀರ. ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಅಂಬೇಡ್ಕರ್ ನಾವು 100 ಕೋಟಿ ಕೊಟ್ಟಿದ್ರಿ, ನೀವು 45 ಕೋಟಿ ಕೊಟ್ಟಿದ್ದೀರ. 55 ಕೋಟಿ ಶಾರ್ಟೇಜು, ಅಂದರೆ 55% ಶಾರ್ಟೇಜು. ಆದಿಜಾಂಬವ 100 ಕೋಟಿ ಕೊಟ್ಟಿದ್ರಿ, ನೀವು 50 ಕೋಟಿ ಕೊಟ್ಟಿದ್ದೀರಾ. 50 ಕೋಟಿ ಶಾರ್ಟೇಜು. ಕೊಡ್ತೀನಿ ನಿಮ್ಗೆ ಈ ಪಟ್ಟಿನೆಲ್ಲ, ಆಮೇಲೆ ಕೊಟ್ಬಿಡ್ತೀನಿ, ಪ್ರಕಾಶಿತ ಮಾಡಿ. ಬೋವಿ ನಿಗಮದಲ್ಲಿ 95 ಕೋಟಿ ಕೊಟ್ಟಿದ್ರಿ, ನೀವು 55 ಕೋಟಿ ಕೊಟ್ಟಿದ್ದೀರಾ. 40 ಕೋಟಿ ಶಾರ್ಟೇಜು. ವಿಶ್ವಕರ್ಮ ಅಭಿವೃದ್ಧಿ ನಿಗಮ 25 ಕೋಟಿ ಕೊಟ್ಟಿದ್ರಿ, ನೀವು 13 ಕೋಟಿ ಕೊಟ್ಟಿದ್ದೀರಾ. 12 ಕೋಟಿ ಶಾರ್ಟೇಜು. ಸಂಗೊಳ್ಳಿ ರಾಯಣ್ಣ 106 ಕೋಟಿ, ಅದರಲ್ಲಿ ನೀವು ಕೊಟ್ಟಿರೋದು 50 ಕೋಟಿ. ನಿಜಗುಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ 25 ಕೋಟಿ ನಾವು ಕೊಟ್ಟಿದ್ದು, ನೀವು 5 ಕೋಟಿ ಇಳಿಸ್ಬಿಟ್ರಿ ಅದನ್ನು. ಉಪ್ಪಾರ ಅಭಿವೃದ್ಧಿ ನಿಗಮ 15 ಕೋಟಿ ಕೊಟ್ಟಿದ್ರಿ, ನೀವು 8 ಕೋಟಿ ಕೊಟ್ಟಿದ್ದೀರಾ. ವೀರಶೈವ ಲಿಂಗಾಯತ ಲೋನ್ ಕೊಡೋಕ್ಕೋಸ್ಕರ ಕೊಟ್ಟಿರೋ ಅಂಥದ್ದು 100 ಕೋಟಿ ಕೊಟ್ಟಿದ್ರಿ, ನೀವು 60 ಕೋಟಿ. 40 ಕೋಟಿ ಶಾರ್ಟೇಜು. ಅದೇ ರೀತಿ ನೇಕಾರ ಯೋಜನೆಗೆ 125 ಕೋಟಿ ಕೊಟ್ಟಿದ್ರಿ, ನೀವೆಷ್ಟು ಕೊಟ್ಟಿದ್ದೀರಾ? ನಾವು 125 ಕೋಟಿ ಕೊಡಿ, ನೀವೆಷ್ಟು ಕೊಟ್ಟಿದ್ದೀರಾ? 10 ಕೋಟಿ ಕೊಟ್ಟಿದ್ದೀರಾ. ಅಂದರೆ ನೇಕಾರ ಇರ್ಬೋದು, ಬೋವಿ ಅಭಿವೃದ್ಧಿ ನಿಗಮ, ಆದಿಜಾಂಬವಂತ, ಅಂಬೇಡ್ಕರ್, ವಿಶ್ವಕರ್ಮ, ವೀರಶೈವ,
ಇವರೆಲ್ಲ ಯಾರಿದ್ರು ಆ ಸಮುದಾಯಗಳಲ್ಲಿ, ಆ ಜಾತಿಗಳಲ್ಲಿ ಲೋನ್ ಕೊಟ್ಟು ಅವ್ರನ್ನ ಒಂದು ಸಣ್ಣ ಸಣ್ಣ ಪೆಟ್ಟಿ ಅಂಗಡಿ ಇಟ್ಕೊಳಕ್ಕೆ, ಆಟೋ ತೊಗೊಳಕ್ಕೆ, ಮ್ಯಾಕ್ಸಿ ಕ್ಯಾಬ್ಗಳು ತೊಗೊಳೋ ಅಂಥದ್ದಕ್ಕೆ ಅವ್ರಿಗೆ ಲೋನ್ ಕೊಡ್ತಾಯಿದ್ರಿ. ಯಾವಾಗ ಈಗ ಲೋನ್ ಕಳೆದ 2 ವರ್ಷದಿಂದ ಹೋಯ್ತು, ನಿಮಗೂ ಗೊತ್ತಿದೆ ಯಾವುದು, 187 ಕೋಟಿ ವಾಲ್ಮೀಕಿ ನಿಗಮದ್ದು ಫ್ರೀಸ್ ಆಗೋಯ್ತದು. 187 ಕೋಟಿ ಯಾರಿಗೂ ಹೋಗ್ಬೇಕಾಯಿತು? ವಾಲ್ಮೀಕಿ ಜನಾಂಗದ ಲೋನ್ ಹೋಗ್ಬೇಕಾಯಿತು. ಅದೆಲ್ಲ ಬಡವರಿಗೆ, ಪೆಟ್ಟಿ ಅಂಗಡಿ ಇಟ್ಕೊಳೋರಿಗೆ, ಅದಕ್ಕೆ ಇದಕ್ಕೆ ಲೋನ್ಗೆ ಹೋಗ್ಬೇಕಾ, ಫ್ರೀಸ್ ಆಗೋಯ್ತು ಅದು 187 ಕೋಟಿ. ಮುಖ್ಯಮಂತ್ರಿ ಕೊಟ್ಟೇ ಇಲ್ಲ, ಒಂದು ನಯಾ ಪೈಸಾನು ಕೊಟ್ಟಿಲ್ಲ, ಸೀಸ್ ಆಗ್ಬಿಟ್ಟಿದೆ. ಫ್ರೀಸ್ ಆಗೋವಾಗ ಅದು ಕೋರ್ಟಲ್ಲಿ ಇದೆ. ಈಗ ಆ 187 ಕೋಟಿ ಶಾರ್ಟೇಜು ಈಗ ಮೈಕ್ರೋ ಫೈನಾನ್ಸ್ಗೆ ಹೋದ್ರೆ ಎಲ್ಲರೂ ಟೋಟಲ್ ಅವಾಗ ಏನಾಯಿತು, ಟೋಟಲ್ ಹೇಳ್ತೀನಿ, 1699 ಕೋಟಿ ಕೊಡಬೇಕಾಗಿತ್ತು. 1699 ಕೋಟಿ ಅಂದರೆ 1700 ಕೋಟಿ ಅಂತ ಇಟ್ಕೊಳ್ಳಿ. ಅವ್ರು ಎಷ್ಟು ಒದಗಿಸಿದ್ದಾರೆ? 643 ಕೋಟಿ ಕೊಟ್ಟಿದ್ದಾರೆ. ಶಾರ್ಟೇಜ್ ಎಷ್ಟು? 1055.49, 1055 ಕೋಟಿ ಶಾರ್ಟೇಜು. ಈ 1055 ಅವ್ರು ಪ್ರತಿ ಲೋನ್ ತೊಗೊತಾ ಇದ್ರಲ್ಲ, ಇದು ಮೈಕ್ರೋ ಫೈನಾನ್ಸ್ ಕೊಟ್ಟೈತಿ. ಈಗ ಇಷ್ಟು ನಿಗಮಗಳಲ್ಲಿ ನಾವೇನು ಸಾಲ ಕೊಡ್ತಾ ಇದ್ರಿ, ಆ 1055 ಶಾರ್ಟೇಜ್ ಬಂತಲ್ಲ, ಅವರೀಗ ಈ ಮೈಕ್ರೋ ಫೈನಾನ್ಸಿನ ದಾಳಿ ಆಯ್ತು. ಈಗ ಅವರೆಲ್ಲ ಈ ಗ್ಯಾಪನ್ನು ನೋಡಿಕೊಂಡು ಈ ಉಸಿಲಿಗೆ ಅವರು ಬಂದ್ಬಿಟ್ಟಿದ್ದಾರೆ. ಅವರು ಲೋನ್ ಕೊಡ್ತಾ ಇದ್ದಾರೆ. ಅವರು ಜನಕ್ಕೇನು, ಯಾವುದಾದ್ರೂ ಆಗಲಿ ಲೋನ್ ಸಿಕ್ಕಿದ್ರೆ ನಮ್ಮ ಕಷ್ಟನ ತೀರಿಸ್ಕೊಬೋದು ಅಂತ ಜನರ ಭಾವನೆ. ನೀವು ಕರೆಕ್ಟಾಗಿ ಲೋನ್ಗಳು ಕೊಟ್ಟಿದ್ರೆ, ನೀವು ನಿಗಮಗಳಿಗೆ ಕರೆಕ್ಟಾಗಿ ಹಣ ಬಿಡುಗಡೆ ಮಾಡಿದರೆ ಈ ಮೈಕ್ರೋ ಫೈನಾನ್ಸ್ ಎಲ್ಲಿಂದ ಬರ್ತಾಯಿತ್ತು? ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಮೈಕ್ರೋ ಫೈನಾನ್ಸು ಆತ್ಮಹತ್ಯೆಗಳು ಇವಾಗೇ ಹೆಂಗೆ ಬಂದ್ಬಿಟ್ಟು, ಸಡನ್ನಾಗಿ ಹೆಂಗೆ ಬಂದ್ಬಿಟ್ಟು? ಇಷ್ಟು ವರ್ಷ ಹಾಕಿರಲಿಲ್ಲ. ಬೇರೆ ಸರ್ಕಾರಗಳಿತ್ತಲ್ಲ ಅವಾಗ ಈ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಸರಣಿ ಸಾವುಗಳು ಬಂದಿತ್ತಾ? ಈಗಲೇ ಯಾಕೆ ಬಂದಿದೆ? ಯಾಕೆ ಬಂದಿದೆ ಅಂದರೆ ಸರ್ಕಾರ ಪಾಪರಾಗಿ ದಿವಾಳಿಯಾಗಿ ಯಾರಿಗೆ ಲೋನ್ ಕೊಡಬೇಕಾಯಿತು ಸರ್ಕಾರದಿಂದ 1055 ಕೋಟಿ ಲೋನ್ ಹೋಗಬೇಕಾಯಿತು. ಅದು ತಪ್ಪೋಗಿದೆ ಪ್ರತಿ ವರ್ಷ. ಅದಕ್ಕೋಸ್ಕರ ಆ 1055 ಕೋಟಿನ ಈ ಮೈಕ್ರೋ ಫೈನಾನ್ಸ್ ದಂಧೆಕೋರರು ಕಬಳಿಕೆ ಮಾಡ್ಕೊಂಡು ಅಲ್ಲಿ ಅವರ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ನಿಮ್ಮ ಫೇಲೂರು. ನೀವು ಮಾಡಿರೋಂಥ ಪಾಪಕ್ಕೋಸ್ಕರ ಇವತ್ತು ಈ ಆತ್ಮಹತ್ಯೆಗಳು ಆಗ್ತಾ ಇದೆ. ಇದೊಂದೇ ಅಂತಲ್ಲ, ಇನ್ನೂ ಭಾಳಷ್ಟು ಇದೆ ನೋಡಿ. ಕೃಷಿ ಇಲಾಖೆ ಅದು ಕೂಡ ಜೀವನಾಡಿ ನಮ್ಮ ಕರ್ನಾಟಕದ್ದು. ಯಾಕಂದರೆ ಕೃಷಿ ಅಂತ ಹೇಳಿದ್ರೆ ಕೃಷಿ ಕಾರ್ಮಿಕರಿಗೆ, ರೈತರಿಗೆ ಇದೆಲ್ಲ ಹಣ ಹೋಗ್ತೈತೆ. ಇದು ಕೃಷಿ ಇಲಾಖೆಯಿಂದ ಹಣ ಹೋಗಬೇಕು. 2022-23ರಲ್ಲಿ ನಮ್ಮ ಸರ್ಕಾರ ಇತ್ತು. ನಾವು ಅದನ್ನು ಆಯವ್ಯಯದಲ್ಲಿ 7288 ಕೋಟಿ ಕೊಟ್ಟಿದ್ರಿ. ನಾವು 7288 ಕೋಟಿ ಕೊಟ್ಟಿದ್ರಿ. ಈ ಕಾಂಗ್ರೆಸ್ ಸರ್ಕಾರ, ಕಳ್ಳರ ಸರ್ಕಾರ ಬಂದ ಮೇಲೆ ಅದನ್ನು 5035 ಕೋಟಿಗೆ ಇಳಿಸಿದ್ರು. ಶಾರ್ಟೇಜ್ ಎಷ್ಟು ಅಂದರೆ 2253 ಕೋಟಿ ಕಡಿಮೆ ಮಾಡಿದ್ರಿ. ಯಾವುದಕ್ಕೆ? ರೈತರ ಜೀವನಾಡಿ. ನಾವು ರೈತರ ಪರವಾದಂಥ ಸರ್ಕಾರ. ಏನು ಟೇಬಲ್ ಗುದ್ದುತ್ತಾರೆ ಸಿದ್ದರಾಮಯ್ಯನವರು, ಗುದ್ದಿ ಹೇಳ್ತಾರೆ ರೈತರ ಪರವಾಗಿ. ಎಷ್ಟು ಕಟ್ ಮಾಡಿದ್ರಿ? 2253 ಕೋಟಿ ನೀವು ಕಡಿಮೆ ಮಾಡಿದ್ದೀರಾ. ತೋಟಗಾರಿಕೆ ಇಲಾಖೆಗೆ 1374 BJP ಸರ್ಕಾರ ಕೊಟ್ಟಿದ್ದು, ನೀವು 1207. ಟೋಟ್ಲ್ ಹೇಳ್ಬಿಡ್ತೀನಿ. ಕೃಷಿ, ತೋಟಗಾರಿಕೆ, ಸಹಕಾರ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ ಇಷ್ಟಕ್ಕೆ 15,383 ಕೋಟಿ ಕೊಡಬೇಕಾಯಿತು. ಅವ್ರು ಕೊಟ್ಟಿರೋದು 14,768 ಕೋಟಿ. ಶಾರ್ಟೇಜು 614 ಕೋಟಿ. ಆದರೆ ಈ ಇಲಾಖೆಗಳಿಗೆ ಇಷ್ಟೊಂದು ಕಡೆ. ನಾರ್ಮಲಿ ಪ್ರತಿ ಬಡ್ಜೆಟಲ್ಲೂ ಜಾಸ್ತಿ ಆಗ್ತಾಯಿದೆ, ಹೋಗ್ತೈತೆ. 20% ಜಾಸ್ತಿ ಆಗಬೇಕು. ಅದು ಲೆಕ್ಕದ ಅಂತ ಹೇಳಿಲ್ಲ ನಿಮಗೆ. 20% ಜಾಸ್ತಿ ಆಗಬೇಕು. ಇಲ್ಲಿ ಇದು
ಇಲ್ಲಿ ಕಂದಾಯ ಇಲಾಖೆಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿದ್ದು ಅದಕ್ಕೆ 1534 ಕೋಟಿ, ಇವ್ರು ಕೊಟ್ಟಿದ್ದು 940 ಕೋಟಿ, ಶಾರ್ಟೇಜು 594 ಕೋಟಿ. ಲೋಕೋಪಯೋಗಿ ಇಲಾಖೆ 1208 ಕೋಟಿ, ಅಲ್ಲ 12,410 ಕೋಟಿ, 12,410 ಕೋಟಿ. ಇವ್ರು ಕೊಟ್ಟಿದ್ದು 9,699 ಕೋಟಿ, ಶಾರ್ಟೇಜು 2,710 ಕೋಟಿ. ನೀರಾವರಿಗೆ ನಾವು ಕೊಟ್ಟಿದ್ದು 19,610 ಕೋಟಿ, ಇವ್ರು ಕೊಟ್ಟಿರೋದು 16,834, ಶಾರ್ಟೇಜು 2,755 ಕೋಟಿ. ಕೃಷ್ಣೆಯ ಕಣ್ಣೀರು ಅಂತ ಪುಸ್ತಕ ಬರೆದ್ರಲ್ಲ ಎಚ್ ಕೆ ಪಾಟೀಲ್, ಇಲ್ಲಿ ಕಣ್ಣೀರು ಕೃಷ್ಣೆಯ ನಡೆಗೆ, ಇಲ್ಲಿ ಯಾರ ನಡೆಗೆ ನಡೀತಾ ಇದ್ದಾರೆ ಇವರು? ಇದು ಇಲ್ಲಿ ಶಾರ್ಟೇಜು ಎಷ್ಟು? 2,000 ಕೋಟಿ ಶಾರ್ಟೇಜ್, 2,777 ಕೋಟಿ ಶಾರ್ಟೇಜು. ಕ್ರೀಡೆ ನಮ್ಮ ಮೊದಲ ಆದ್ಯತೆ. ಮುಖ್ಯಮಂತ್ರಿಗಳು ಕ್ರೀಡೆ ಯುವಜನ ಸೇವೆಗೆ ನಾವು 394 ಕೋಟಿ ಕೊಟ್ಟಿದ್ರಿ, ಇವ್ರು ಬಂದ ಮೇಲೆ 249 ಕೋಟಿ, ಶಾರ್ಟೇಜು 147 ಕೋಟಿ. ಪ್ರವಾಸೋದ್ಯಮ ಇಲಾಖೆ ನಾವು ಕೊಟ್ಟಿದ್ದು 379, ಅವರು 240, ಶಾರ್ಟೇಜು 138 ಕೋಟಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡವೇ ಇವತ್ತು ಇದಿದೆಯಲ್ಲ, ಪುತ್ತಳಿಕೆ ಎಲ್ಲ ಮಾಡ್ತಾಯಿದ್ದಾರೆ, ಕಾಂಗ್ರೆಸ್ ಫಂಕ್ಷನ್ ಮಾಡ್ತಾಯಿದ್ದಾರೆ. 333 ಕೋಟಿ ನಾವು ಕೊಟ್ಟಿದ್ದು, ಇವರು ಅದನ್ನು 254 ಕೋಟಿಗೆ ಇಳಿಸಿದ್ದಾರೆ. 78 ಕೋಟಿ ಶಾರ್ಟೇಜು. ಇಷ್ಟೂ ಕೊಟ್ಟಿದ್ದೀನಿ. ಅಂದರೆ ಯಾವ ಇಲಾಖೆಗೂ ಹೆಚ್ಚು ಮಾಡಿಲ್ಲ, ಎಲ್ಲ ಇಲಾಖೆಯಲ್ಲೂ ಕೂಡ ಕಡಿತ ಮಾಡಿದ್ದಾರೆ. ಈ ಕಡಿತ ಮಾಡಿರೋದ್ರಿಂದ ಏನಾಗ್ತಾ ಇದೆ, ಆಯಾ ಇಲಾಖೆಯಲ್ಲಿ ಸರ್ಕಾರದಿಂದ ಏನೇನು ರೈತರಿಗೆ ಸವಲತ್ತು ಹೋಗಬೇಕಾಯಿತು, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಏನೋ ಬೇಕಾಯಿತು, ನೀರಾವರಿಯಲ್ಲಿ ಏನೋ ಬೇಕಾಯಿತು, ಅದೆಲ್ಲ ಕಟ್ಟಾಯಿತು. ಇದೆಲ್ಲ ಲೆಕ್ಕ ಹಾಕಿದ್ರೆ 15 ಇಲಾಖೆದು ಮಾತ್ರ ನಾನು ಕೊಟ್ಟಿರೋದು ಸ್ಯಾಂಪಲ್ಗೆ. ಟೋಟಲ್ ಹೇಳ್ತೀನಿ, ಅದರಲ್ಲಿ 1,04,405 ಕೋಟಿ ಬಿ ಜೆ ಪಿ ಸರ್ಕಾರ ಕೊಟ್ಟಿತ್ತು. 1,04,405 ಕೋಟಿ. ಇವರು ಅದನ್ನು 90,401 ಕೋಟಿ ಇಳಿಸಿದ್ರು. ಶಾರ್ಟೇಜ್ ಎಷ್ಟು? 14,000 ಕೋಟಿ. ಕೊಡ್ತೀನಿ, ಇದು ಕಾಪಿನೇ ಕೊಟ್ಬಿಡ್ತೀನಿ ನಿಮಗೆ, ಕಾಪಿ ಸಾಫ್ಟ್ ಕಾಪಿನೇ ನಿಮ್ಮ ಪೋಸ್ಟ್ ಮಾಡ್ತೀನಿ. ಹೇಳ ಇನ್ನೊಂದು ಸರಿ, 1,04,405 ಕೋಟಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿಡುಗಡೆ ಮಾಡಿದ್ದು 22-23ರಲ್ಲಿ. 24-25ರಲ್ಲಿ ಅದನ್ನು 90,401 ಕೋಟಿಗೆ ಬಂದ್ಬಿಡ್ತು. ಶಾರ್ಟೇಜು 14,000 ಕೋಟಿ. ಈ 14 ಇಲಾಖೆದು ಅಂದರೆ ಇದಕ್ಕೆ 20% ನೀವು ಸೇರಿಸ್ಕೊಬೇಕು ಎಕ್ಸ್ಟ್ರಾ. ನಾವು 1 ಲಕ್ಷ ಬಿಡುಗಡೆ ಮಾಡಿದ್ರೆ ಇವರು 20% ಅಂದರೆ 1,20,000 ಕೋಟಿ ಬರಬೇಕಾಯ್ತು. ಹಂಗೆ ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಹೋಗ್ತದೆ, 24,000 ಕೋಟಿಗೆ ಹೊರಟೋಗ್ತೈತಿ. 30,000 ಕೋಟಿಗೆ ಹೊರಟೋಗ್ತೈತೆ. ಅಂದರೆ ಈ ಎಲ್ಲ ಇಲಾಖೆಯಲ್ಲೂ ನೀವು ಕಡಿತ ಮಾಡಿ, ನಿಗಮಗಳಿಗೆ ಕಡಿತ ಮಾಡಿ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಇವತ್ತು ಅಲ್ಲಿ ಲೋನ್ ಕೊಡಬೇಕಾಯ್ತು. ಕೋಆಪರೇಟಿವ್ ಸೊಸೈಟಿಯಲ್ಲಿ ಮುಖ್ಯಮಂತ್ರಿ ಹೋಗಿ ಏನು ಹೇಳ್ಬಿಟ್ರು, ಕೋಲಾರದಲ್ಲಿ ಹೇಳ್ಬಿಟ್ಟು ನಿಮ್ಮ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ಬಿಟ್ರು ಕೋಲಾರದಲ್ಲಿ. ಅದು ಮಾಧ್ಯಮದಲ್ಲಿ ಬಂದಿದೆ, ನಿಮ್ಮ ಮಾಧ್ಯಮದಲ್ಲಿ ಬಂದಿರುವಂಥ ಸುದ್ದಿನೇ ನಾನು ಹೇಳ್ತಾ ಇರೋದು. ಕೋಲಾರದಲ್ಲಿ ಯಾರು ಸಾಲ ಮಾಡಿದ್ದಾರೆ ಆ ಸಾಲನ ನಾವು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಬಾಯಿ ಮುಚ್ಕೊಂಡಾದರೂ ಬಂದಿದ್ರೆ ಆಮೇಲೆ ಮಾಡಿದ್ರೆ ಹೇಳಿದ್ರಿಂದ ಯಾರು ಸಾಲನೇ ಕಟ್ತಾ ಇಲ್ಲ ಈಗ ಬ್ಯಾಂಕ್ಗಳಿಗೆ. ಕೋಆಪರೇಟಿವ್ ಬ್ಯಾಂಕು ಕೋಲಾರದಲ್ಲಿ ನಂಬರ್ 1 ಇತ್ತು, ಅದು ವಸೂಲಿಯಲ್ಲಿ ಮತ್ತು ಲೋನ್ ಕೊಡೋದ್ರಲ್ಲಿ ನಂಬರ್ 1 ಇತ್ತು. ಈಗ ಲಾಸ್ಟಿಗೆ ಬಂದ್ಬಿಟ್ಟಿದೆ, ಯಾರು ಸಾಲನೇ ಕಟ್ತಾ ಇಲ್ಲ.
ನೀವು ಮಾಡಿದ ಪಾಪಕ್ಕೋಸ್ಕರ ಆ ಬ್ಯಾಂಕ್ಗಳು ಮುಚ್ಚೋಯ್ತು. ಈಗ ಎಲ್ಲಿದೆ? ಈಗ ಮಹಿಳಾ ಸಂಘಗಳೆಲ್ಲ ಕಾಯ್ತಾ ಇದ್ದಾರೆ, ನಮ್ಮ ಸಾಲ ಮನ್ನಾ ಮಾಡ್ತಾರೆ ಅಂತ. ಅದಕ್ಕೆ ಯಾರು ಕಟ್ತಾನೆ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ಹೇಳಿರೋದ್ರಿಂದ ಅದಕ್ಕೊಂದು ಗೌರವ, ಸ್ಯಾಂಟಿಟಿ ಅಂತ ನಾವು ಪರಂಪರೆ ಅದು. ಈಗ ಅವ್ರು ಯಾರು ಮಹಿಳಾ ಸಂಘದವರು ಯಾರೂ ದುಡ್ಡು ಕಟ್ತಾ ಇಲ್ಲ, ಬ್ಯಾಂಕ್ಗಳಲ್ಲಿ ಹಣ ಇಲ್ಲ, ಲೋನ್ ಕೊಡೋಕ್ಕೆ ದುಡ್ಡಿಲ್ಲ. ಇವರೇನೋ ಮಾತಾಡಿದ್ರೆ ಹೋಯ್ತು, ಮುತ್ತು ಬಿದ್ದರೆ ಹೋಯ್ತು ಅನ್ನಂಗೆ ಮುತ್ತು ಬಿದ್ದು ಹೊರಟೋಯ್ತು. ಈಗ ಇವರು ಮನ್ನಾನೂ ಮಾಡಲಿಲ್ಲ. ಇವತ್ತು DCC ಬ್ಯಾಂಕ್ಗಳೆಲ್ಲನೂ ಕೂಡ ಲೋನ್ ಕೊಡದಾರ ಅಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾಂಗಲ್ಯ ಕಿತ್ತಾಕ್ತಾರೆ ಅಂತ ಹೇಳಿದ್ರು. ಅವಾಗೇನು ಕಾಂಗ್ರೆಸ್ ನಾಯಕರೆಲ್ಲ ಮುಗಿದು ಬಿದ್ದುಬಿಟ್ರು ಪ್ರಧಾನಿ ಮೋದಿ ಮೇಲೆ. ಕಾಂಗ್ರೆಸ್ ಬಂದರೆ ಮಾಂಗಲ್ಯನೂ ಬಿಡಲ್ಲ ಅಂತೇಳಿ ಪ್ರಧಾನಿ ಮೋದಿಯವರು ಕಾಮೆಂಟ್ ಮಾಡಿದರು ಒಂದು ಎಲೆಕ್ಷನ್ ಸ್ಪೀಚಲ್ಲಿ. ಅದು ಇವತ್ತು ಅವ್ರು ಹೇಳಿದ್ದು ಸತ್ಯ ಆಗಿದೆ. ಇವತ್ತು ಯಾರೋ ಪೋಸ್ಟ್ ಮಾಡಿದಾಳೆ, ನನ್ನ ಗಂಡನೇ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸತ್ತೋದ್ಮೇಲೆ ನನ್ನ ತಾಲಿ ಇಟ್ಕೊಂಡು ಏನು ಮಾಡಲಿ ಅಂತ ಗೃಹ ಸಚಿವರಿಗೆ ಅದನ್ನು ತಾಲಿನೇ ಕಳಿಸಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ತಾಲಿನೇ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಮೋದಿ ಹೇಳಿದ್ದು ಸತ್ಯ ಆಯ್ತಲ್ಲ. ಈಗ ಅವರು ಕೇಳ್ತಾರೆ, ಗ್ಯಾರಂಟಿ 2,000 ಕೊಟ್ಟೆ, 2,000 ಕೊಟ್ಟೆ, ಏನು ಹೇಳಿದ್ದೆ ಅದನ್ನು. ಇನ್ನು ಮಂತ್ರಿ ಯಾರ ಮುಂದೆ ಹೋಗಿ 2,000 ತಗೊಂಡು ನಾನು ಬೋರ್ವೆಲ್ ಹಾಕ್ಕೊಂಡೆ, 2,000 ತಗೊಂಡು ನಾನು ಫ್ರಿಜ್ ತಗೊಂಡೆ, 2,000 ತಗೊಂಡು ನಾನು ಫ್ಯಾನ್ ತಗೊಂಡೆ, 2,000 ತಗೊಂಡು ನಾನು ಹೋಳಿಗೆ ಊಟ ಹಾಕಿದೆ, 2,000 ತಗೊಂಡು ನಾನು ಟೂರ್ ಹೋದೆ. ಏನಾಯ್ತಪ್ಪ ನೀನು 2,000? ಈಗ 2,000 ನೀವು ಕರೆಕ್ಟಾಗಿ ಹೋಗಿದ್ರೆ ಇವ್ರು ಯಾಕೆ ಮೈಕ್ರೋ ಫೈನಾನ್ಸ್ಗೆ ಹೋಗ್ಬೇಕಾಯ್ತು? ಈಗ ಇವತ್ತು ಸ್ವಾಮೀಜಿಯವರು ಯಾರು ಹೇಳಿದ್ದಾರೆ, ಯಾರು ದಾವಣಗೆರೆಯಲ್ಲಿ ಸ್ವಾಮೀಜಿಯವರು, ನಾನಲ್ಲ ಹೇಳಿರೋದು, ಸ್ವಾಮೀಜಿಯವರು ಪತ್ರಿಕೆ ಇದರಲ್ಲಿ ಮಾಧ್ಯಮದಲ್ಲಿ ಬಂದಿದೆ. ಸ್ವಾಮೀಜಿಯವರು ಹೇಳಿದ್ದಾರೆ, ದೊಡ್ಡ ಸ್ವಾಮೀಜಿಯವರು ಹೇಳಿದ್ದಾರೆ, ಈ 2,000 ಕೊಟ್ಟು ಎಲ್ಲ ವೈನ್ ಸ್ಟೋರ್ಗಳಿಗೆ ಹೋಯ್ತು ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ಇವತ್ತು ಮಾಧ್ಯಮದಲ್ಲಿ ನಾನು ಓದಿದ್ದೀನಿ. ಅಂದರೆ ನಿಮ್ಮ 2,000 ಕೊಟ್ಟು ಜನ ಯಾಕೆ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಲ್ಲಿ ಸಿಕ್ಕಿ ಆತ್ಮಹತ್ಯೆಗಳಿಗೆ ದಾರಿ ಇಡ್ತಾ ಇದ್ದಾರೆ, ಊರೂರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆಯಿಂದನ ಹಿಂಗಾಗಿತ್ತಾ? ಈ 2,000 ಕೊಡ್ತಾ ಇದ್ದೀರಲ್ಲ, ಹಿಂದಿನ ಸರ್ಕಾರ ಯಾವಾಗೂ 2,000 ಕೊಟ್ಟಿರಲಿಲ್ಲ. ಹಂಗೇನಾನ ಹಿಂಗೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಊರು ಬಿಟ್ಟು ಓದ್ತಾ ಇದ್ರು, ಓಡೋಗಿದ್ರು ಯಾರಾದರೂ? ಯಾರು ಹೋಗಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸಲ್ಲಿ? ಯಾರೂ ಇಲ್ಲ. ಇವಾಗ ಯಾಕೆ ಆಗ್ತಾ ಇದೆ ಅಂದರೆ ನಿಮ್ಮ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ. ನಿಮ್ಮ ಸರ್ಕಾರ ಇವತ್ತು ಈ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳ ಹಿಡಿತದಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀರ. ಅವ್ರ ಲಾಬಿಗೆ ಮಣಿದೋಗ್ಬಿಟ್ಟಿದ್ದೀರ ನೀವು ಇವತ್ತು ಪೂರ್ತಿ. ಅವರ ಮಾಫಿಯಾದಲ್ಲಿದ್ದೀರಾ ನೀವು. ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು ಏನಿದೆ ಅವ್ರ ಮಾಫಿಯಾದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ನೀವು. ಈಗಾಗಲೇ ಹಿಂದೆ ನಾವು ವಾಟರ್ ಟ್ಯಾಂಕ್ ಮಾಫಿಯಾದಲ್ಲಿ ನೀವೇ ಬರೆದಿದ್ದೀರಿ ಎಲ್ಲರೂ. ಟ್ಯಾಂಕಲ್ಲಿ ಮಾಫಿಯಾದಲ್ಲಿ ಇದ್ದೀರಿ ನಾವು. 60% ಕಮಿಷನ್ ಮಾಫಿಯಾ, ಈಗ ಭ್ರೂಣ ಹತ್ಯೆ ಮಾಫಿಯಾ, ಮೆಡಿಕಲ್ ಮಾಫಿಯಾ, ಈಗ ಮೈಕ್ರೋ ಫೈನಾನ್ಸ್ ಮಾಫಿಯಾ. ಇಷ್ಟು ಮಾಫಿಯಾಗಳಲ್ಲಿ ಈ ಸರ್ಕಾರ ಸಿಕ್ಕಾಕ್ಕೊಂಡು ಮಿಲಮಿಲ ಅಂತ ಒದ್ದಾಡ್ತಾ ಇದೆ. ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದೂ ಇಲ್ಲ. ನಿಮ್ಮ ಈ ಗ್ಯಾರಂಟಿ ಏನು 2,000 ಇದರ ಪ್ರತಿಫಲವನ್ನು ನೀವು ನೋಡ್ತಾ ಇದ್ದೀರಾ, ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತೇಳಿ. ಅಂದರೆ ರಾಜ್ಯದಲ್ಲಿ ಇವತ್ತು ದಿವಾಳಿ ಆಗಿರುವಂಥ ಸರ್ಕಾರ ಮುಂದಿನ ಬಡ್ಜೆಟ್ ಏನಿದೆ ಅದರಲ್ಲಿ ತೆರಿಗೆಗಳ ಹೊರೆಯನ್ನು ಹಾಕುವಂಥ ಬಡ್ಜೆಟನ್ನು ಮಂಡಿಸೋವಂಥದ್ದಕ್ಕೆ ಮತ್ತು ಕೇಂದ್ರ ಸರ್ಕಾರವನ್ನು ಆ ಬಡ್ಜೆಟಲ್ಲಿ ಪೂರ್ತಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋಕ್ಕೆ ಅಷ್ಟೇ
ಮುಂದಿನ ಬಡ್ಜೆಟ್ಟು ನಾನು ಇವತ್ತು ಹೇಳಿರ್ತೇನೆ, ಬರೆದು ಮಾಡ್ಕೊಳ್ಳಿ. ಮುಂದಿನ ಕರ್ನಾಟಕದ ಬಡ್ಜೆಟ್ಟು ಪೂರ್ತಿ ಪುಸ್ತಕ ಕೇಂದ್ರ ಸರ್ಕಾರವನ್ನು ಮೋದಿಯವ್ರನ್ನ ಬೈಯೋ ಅಂಥದ್ದು ಬಿಟ್ಟರೆ ಅದರಲ್ಲಿ ಏನೂ ಇರಲ್ಲ. ಅದರಲ್ಲಿ ಏನೂ ಇರಲ್ಲ. ಇವತ್ತು ಈ ಮೈಕ್ರೋ ಫೈನಾನ್ಸ್ ಆಳಿಗೆ ಯಾರ್ಯಾರು ಸತ್ತಿದ್ದಾರೆ, ಯಾರ್ಯಾರು ಊರು ಬಿಟ್ಟಿದ್ದಾರೆ, ಅದಕ್ಕೆ ಈ ಸರ್ಕಾರದ ಆಡಳಿತದ ವೈಫಲ್ಯ, ಈ ಸರ್ಕಾರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋವಂಥದ್ದು. ಇದು ನೇರ ಕನ್ನಡಿ, ಈ ಸರ್ಕಾರಕ್ಕೆ ಕನ್ನಡಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಈ ಸರ್ಕಾರನೇ ಫೇಲ್ಯೂರ್ ಆಗಿರೋದ್ರಿಂದ ನಾನು ಇಂಡಿವಿಜುವಲ್ ಮಂತ್ರಿಗಳ ಹೇಳಿಕೆಗೆ ನಾನು ಹೋಗಲ್ಲ. ಎಂಟೈರ್ ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ, ದಿವಾಳಿ ಆಗಿರೋದು. ಅಲ್ಲಿನ MLAಗಳು, ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ ಈ ಸರ್ಕಾರ ದಿವಾಳಿಯಾಗಿದೆ, ಅಭಿವೃದ್ಧಿಗೆ 2 ವರ್ಷ ಆಯಿತು, ಒಂದೇ ಒಂದು ಅಭಿವೃದ್ಧಿ ಕಲ್ಲೂ ಹಾಕಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನು ಉದಾಹರಣೆ ಏನು ಬೇಕಾಗಿದೆ? ಓಕೆ, ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅಧಿಕಾರಿಗಳ ಆತ್ಮಹತ್ಯೆ ಹೇಳಿದೆ, ರೈತರ ಆತ್ಮಹತ್ಯೆ ಹೇಳಿದೆ, ಗುತ್ತಿಗೆದಾರರ ಆತ್ಮಹತ್ಯೆ ಹೇಳಿದೆ, ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಹೇಳಿದೆ, ಬಾಣಂತಿಯರದು ಸಾವು ಹೇಳಿದೆ. ಇವೆಲ್ಲ ಯಾಕೆ ಆಗ್ತಾಯಿತ್ತು? ಸರ್ಕಾರ ಸರಿ ಇದ್ದಿದ್ದರೆ, ಸರ್ಕಾರ ಗಟ್ಟಿ ಸರ್ಕಾರ ಇದ್ದಿದ್ದರೆ, ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದಿದ್ರೆ ಬ್ಯಾಂಕ್ಗಳ ಲೂಟಿ ಯಾಕೆ ನಡೀತಾ ಇತ್ತು? BJPಯಲ್ಲಿ ಆಗಿದೆ ಅಂತಲೇ ನಿಮ್ಮನ್ನು ಜನ ಎಲೆಕ್ಟ್ ಮಾಡಿದ್ರಲ್ಲ. ನೀವು ಅದೇ ತಾನೇ ಹೇಳಿದ್ದು, BJPಯವ್ರಿಗಿಂತ ನಾವು ಡಿಫ್ರೆಂಟು, BJPಯವ್ರು ಏನೇನು ಮಾಡಿದ್ದಾರೆ ಅದೆಲ್ಲವನ್ನು ನಾವು ಸರಿ ಮಾಡ್ತೀರಿ ಅಂತೇಳಿ ನೀವು ಅಧಿಕಾರಕ್ಕೆ ಬಂದಿದ್ದು. ಈಗ BJP ಮೇಲೆ ಯಾಕೆ ತೋರಿಸ್ತೀರಾ ನೀವು? ನಿಮ್ಮ ಚುನಾವಣಾ ಪ್ರಚಾರದಲ್ಲಿ ಏನು ಹೇಳಿದ್ರಿ? BJP ಏನೇನು ತಪ್ಪು ಮಾಡಿದೆ ಅದನ್ನು ಸರಿ ಮಾಡ್ತೀರಿ. 40% ಕಮಿಷನ್ ಅಂದ್ರಿ, ನೀವು 60%ಗೆ ಹೋಗಿದ್ದೀರಾ, 20% ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀರಲ್ಲ. ಅಂದರೆ ಇದೇ ಬದಲಾವಣೆನಾ? ಆತ್ಮಹತ್ಯೆಗಳ ಸರಣಿ ನಡೀತಾ ಇದೆಯಲ್ಲ, ಹೋಲಿಕೆ ಮಾಡ್ತಾರಂತೆ. BJPಯಲ್ಲಿ 20% ಆತ್ಮಹತ್ಯೆ ಆಗಿತ್ತು, ನಾವು 40% ಮಾಡಿದ್ದೀರಿ. 40% ಕಮಿಷನ್ ಇತ್ತು, ಅದನ್ನು 60% ಮಾಡಿದ್ದೀರಿ. ಇದಾ ನಿಮ್ಮ ಪ್ರೋಗ್ರೆಸ್ ಕಾರ್ಡು? ಕಾಂಗ್ರೆಸ್ಸಿನ ಪ್ರೋಗ್ರೆಸ್ ಕಾರ್ಡು ಇದೇನಾ? ಇದಕ್ಕೆ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದು? ಇದನ್ನಕ್ಕೇನ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ, ಯಾಕನ ಈ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಂತೇಳಿ ಜನ ಶಾಪ ಹಾಕುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಗವರ್ನರ್ ಕಾನೂನು ಪ್ರಕಾರ ಸರ್ಕಾರ ಏನು ಬರೆದಿದೆಯೋ ಅದನ್ನು ಓದಬೇಕಾಗಿರೋದನ್ನು ಅದು ಓದಿದ್ದಾರೆ ಅಷ್ಟೇ. ಹಂಗಾರೆ ಗವರ್ನರ್ ಯಾಕೆ ಬಿಲ್ಗಳನ್ನೆಲ್ಲ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾ ಇದ್ದಾರೆ? ಮತ್ತು ಗವರ್ನರ್ಗಿದ್ದಂಥ ಯೂನಿವರ್ಸಿಟಿ ಚಾನ್ಸಲರ್ನ ನೇಮಕ ಮಾಡಿರೋಂಥ ಇದೆಲ್ಲ ಯಾಕೆ ಕಿತ್ಕೊತಾ ಇದ್ದಾರೆ ಇವರು? ಕ್ಯಾಬಿನೆಟ್ ಏನು ಬರೆದು ಕೊಡ್ತೈತೋ ಅದನ್ನು ಓದಬೇಕಾಗಿರೋದು ಗವರ್ನರು ಓದಿದ್ದಾರೆ ಅಷ್ಟೇ. ಪ್ರತಿ ಸರಿ ಹೋದಾಗ ವಾಪಸ್ಸೇ ಬರೋದು, ಮೋರ್ ದೆನ್ 30% ವಾಪಸ್ಸೇ ಬರ್ತದೆ. ಈಗಾಗಲೇ ಯಾವುದೇ ಸಣ್ಣ ವಿಚಾರನೂ ನಾವು ಬಿಟ್ಟಿಲ್ಲ, ಎಲ್ಲ ವಿಚಾರಗಳನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿದ್ದೀರಿ. ಅದು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬಾಣಂತಿಯರ ಸಾವಿರ್ಬೋದು, ಅಧಿಕಾರಿಗಳ ಆತ್ಮಹತ್ಯೆ ಇರ್ಬೋದು, ಎಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗಿದ್ದೀರಿ. ಆದರೆ ನಮ್ಮ ಪಾರ್ಟಿಯಲ್ಲೂ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ. ಸಮಸ್ಯೆಯನ್ನು ಕೇಂದ್ರದ ನಾಯಕರು ಈಗಾಗಲೇ ಗಮನ ಕೊಟ್ಟಿದ್ದಾರೆ, ನಾನು ಕೂಡ ಮಾತಾಡಿದ್ದೀನಿ. ಈ ಒಂದು 10-15 ದಿನದಲ್ಲಿ ಎಲ್ಲವನ್ನ ಸರಿ ಮಾಡ್ತಾರೆ. ಅನುಕೂಲ ಅನಾನುಕೂಲ ಅನ್ನೋದಕ್ಕಿಂತನೂ ಕೂಡ ಈಗ ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡಬೇಕು ಅದನ್ನು ಒಂದು ಕಡೆ ನಾವು ಮಾಡ್ತಾಯಿದ್ದೀರಿ. ಪಾರ್ಟಿಯಲ್ಲಿ ಏನು ಸರಿ ಮಾಡಬೇಕು ಆ ಕೆಲಸವನ್ನು ಕೂಡ ನಮ್ಮ ಪಾರ್ಟಿಯ ಹೈಕಮಾಂಡ್ ಮಾಡ್ತಾ ಇದ್ದಾರೆ. ರಾಮುಲು ಮೋಸ್ಟ್ಲಿ ನಾಳೆ ಬರ್ತಾರೆ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅಂತ ನೆನ್ನೆ ಫೋನ್ ಮಾಡಿದರು ನನಗೆ, ಅವರೇ ಮಾಡಿದರು ರಿಲೇಷನ್ ತೀರೋಗಿದ್ದಾರೆ ನೋಡಿ. ಅದರಲ್ಲಿ ಏನು ವಿಶೇಷ ನನಗನ್ಸ್ತೈತೆ, ಇಡಿ ನೋಟಿಸ್ ಕೊಟ್ಟಿರೋ ಅಂಥದ್ದು
ಮುಖ್ಯಮಂತ್ರಿಗಳಿಗೆ ಅಥವಾ ಅವರ ಸಂಬಂಧಿಕರಿಗೆ. ಅದರಲ್ಲೇನು ವಿಶೇಷ ಇಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ CBIನವರು ಕೊಟ್ಟಿದ್ದರು, ED ಕೊಟ್ಟಿದ್ದರು, ಲೋಕಾಯುಕ್ತ ಕೊಟ್ಟಿದ್ದರು, ಹಾಗೇನು ಸುದ್ದಿನೇ ಆಗಿಲ್ಲ. ಈಗ ಯಾಕೆ ಸುದ್ದಿ ಆಗಬೇಕು? ಅದೊಂದು ಕಾನೂನುಬದ್ಧವಾದಂಥ ಸಂಸ್ಥೆಗಳದು, ದೇಶದಲ್ಲಿ ರಾಜ್ಯದಲ್ಲಿರುವಂಥ ಸಂಸ್ಥೆಗಳು. ನಿಮಗೆ ED ನೋಟಿಸ್ ಕೊಟ್ಟರೆ ಮಾತ್ರ ಸುದ್ದಿ ಆಗ್ತೈತೆ, ಲೋಕಾಯುಕ್ತ ನೋಟಿಸ್ ಕೊಟ್ಟರೆ ಸುದ್ದಿನೇ ಆಗಲ್ಲ. ಯಾಕೆಂದರೆ ಲೋಕಾಯುಕ್ತ ಏನು ಮಾಡಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೀರಾ? ಲೋಕಾಯುಕ್ತ ಏನು ಕ್ರಮ ತೆಗೆದುಕೊಳ್ಳಲ್ಲ ಅಂತ ನೋಟಿಸ್ಗೆ ಬೆಲೆ ಇಲ್ಲ ಅಂತೀರಾ? ಅಲ್ಲ, ಅವ್ರ ಅಧಿಕಾರಿಗಳು ತಪ್ಪು. ಸೈಟು ಯಾರು ಕೊಟ್ಟಿದ್ದು? 14 ಸೈಟು ಅಧಿಕಾರಿಗಳು. 1400 ಸೈಟು ಅವ್ರ ಬೆಂಬಲಿಗರು ಯಾರು ಕೊಟ್ಟಿದ್ದು? ಅಧಿಕಾರಿಗಳು. ಲ್ಯಾಂಡ್ ಕನ್ವರ್ಷನ್ ಮಾಡಿಕೊಟ್ಟಿದ್ದು ಯಾರು? ಅಧಿಕಾರಿಗಳು. ಮತ್ತು ಅಲ್ಲಿ ಲೇಔಟ್ ಆದಮೇಲೂ ಕೂಡ ಅದನ್ನು 50-50 ಸ್ಕೀಮಲ್ಲಿ ತಂದವರು ಯಾರು? ಅಧಿಕಾರಿಗಳು. ಕೊನೆಗೆ ಅಧಿಕಾರಿಗಳು, ರಿಪೋರ್ಟಲ್ಲಿ ಅಧಿಕಾರಿಗಳು ಅಷ್ಟೇ, ಇವ್ರು ಯಾರ ಹೆಸರು ಇರಲ್ಲ. ಈಗ ವಾಲ್ಮೀಕಿ ನಿಗಮದ್ದೇನಾಯ್ತಪ್ಪ, ಮಂತ್ರಿದು ದುಡ್ಡು ಸಿಕ್ಕಿರೋದನ್ನ EDಯವರು ಪ್ರೆಸ್ ನೋಟಲ್ಲಿ ಹಾಕಿದ್ರು. ಎಲ್ಲೆಲ್ಲಿ ಹೋಗಿದೆ, ಯಾವ ವೈನ್ ಸ್ಟೋರ್ಗೆ ಹೋಗಿದೆ, ಯಾವ ಬಾರ್, ಎಲ್ಲನೂ ಹಾಕಿದ್ರು, ಎಲ್ಲ ಹಾಕಿದ್ರು. ಅದಾದಮೇಲೂ ಕೂಡ SIT ಏನು ಕೊಡ್ತು ರಿಪೋರ್ಟು? ನಾಗೇಂದ್ರ ಕ್ಲೀನ್ ಚಿಟ್ ಕೊಟ್ಟರು. ಅವ್ರಿಗೂ ಪ್ರಮೋಷನ್ ಬೇಕಲ್ಲ, ನಮ್ಮ ಕರ್ನಾಟಕದ ಪೊಲೀಸರಿಗೂ ಪ್ರಮೋಷನ್ ಬೇಕು, ಟ್ರಾನ್ಸ್ಫರ್ ಬೇಕು. ಪಾಪ ಅವ್ರು ಅಮಾಯಕರು, ಅವ್ರ ಮೇಲೆ ಯಾಕೆ? ಅದಕ್ಕೆ ಅವ್ರು ಏನು ಬೇಕೋ ಕೊಡ್ತಾರೆ ಅಷ್ಟೇ. ಅದನ್ನೇ ನಾವು CBI ತನಿಖೆ ಆಗಬೇಕು ಅನ್ನೋದು ನಮ್ಮದು ಮೊದಲಿಂದನೂ ಬೇಡಿಕೆ ಇದೆ, ಹೋರಾಟ ಮಾಡಿದಿರಿ, ಈಗಲೂ ಆ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಹೂನಪ್ಪ, ಯಾವಾಗೂ ಸತ್ಯ ಹರಿಶ್ಚಂದ್ರೆ ಒಳ್ಳೆ ಮಾತಾಡೋವಂಥದ್ದು. ಯಡಿಯೂರಪ್ಪನ ಮೇಲೆ ನೋಟಿಸ್ ಕೊಟ್ಟಾಗ, ಅವಾಗ ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಯಾಕೆ? ಅವಾಗೇನು ರಾಜಕೀಯ ಪ್ರೇರಿತ? ಅವಾಗ ರಾಜಕೀಯ ಪ್ರೇರಿತ ಅಲ್ಲ. ಯಡಿಯೂರಪ್ಪನವ್ರ ಮೇಲೆ ಕೊಟ್ಟರೆ, ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟರೆ, ಶ್ರೀರಾಮುಲು ಮೇಲೆ ಕೊಟ್ಟರೆ, ನಾಗೇಂದ್ರನ ಮೇಲೆ ಕೊಟ್ಟರೆ ಅದು ರಾಜಕೀಯ ಪ್ರೇರಿತ ಅಲ್ಲ. ಇವ್ರ ಮೇಲೆ ಕೊಟ್ಟರೆ ರಾಜಕೀಯ ಪ್ರೇರಿತ. ಹೊಸದೊಂದು ಬರೆದ್ಬಿಡಿ ಕಾನೂನು ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ಟರೆ ಮಾತ್ರ ಅದು ರಾಜಕೀಯ ಪ್ರೇರಿತ, BJP ಅವ್ರ ಮೇಲೆ ಕೊಟ್ಟರೆ ಅದು ಲೀಗಲ್ ಅಂತ ಬರೆದ್ಬಿಡಿ. ಒಂದು ಪುಸ್ತಕನೇ ಬರೆದ್ಬಿಡಿ, ಯಾವುದನ್ನ ಒಂದು, ಅದನ್ನು ಒಪ್ಕೊತೀರಿ ನಾವು ಕೂಡ. ಅವಾಗಿದ್ದಿದ್ದು ಅದೇ CBI, ಅದೇ ಕಾನೂನೇ, ಅವಾಗಿದ್ದಿದ್ದು ಅದೇ EDನೇ, ಅದೇ ಕಾನೂನೇ, ಇವಾಗಿರೋದು ಅದೇ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ. ರಾಜಕೀಯ ಏನು ಬರ್ತತೆ? ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ಒಂದು ದೇಶದಲ್ಲಿ ಒಂದು ಸಂವಿಧಾನ ಇರಬೇಕು, ಒಂದು ಧ್ವಜ ಇರಬೇಕು. ಅದೇ ರೀತಿ ಕಾನೂನು ಸಹ ಒಂದೇ ಇರಬೇಕು. ಹಿಂದೂಗಳಿಗೊಂದು ಕಾನೂನು, ಮುಸ್ಲಿಮರಿಗೊಂದು ಕಾನೂನು ಇರಬಾರ್ದು. ಹಿಂದೂಗಳಿಗೆ ಇಬ್ಬರೇ ಮಕ್ಕಳು ಮಾಡಬೇಕು, ಬೇರೆ ಜಾತಿಯವರಾದರೆ 20 ಮಾಡ್ಕೊಬೋದು. ಈ ರೀತಿ ಕಾನೂನುಗಳು ಒಳ್ಳೆಯದಲ್ಲ. ಕಾನೂನು ಮಾಡುವಾಗ ಈ ಕ್ರಿಮಿನಲ್ ಕಾನೂನುಗಳು ಬರ್ತೈತಲ್ಲ, ಸಿವಿಲ್ ಕಾನೂನುಗಳು ಬೇರೆ, ಕ್ರಿಮಿನಲ್ ಕಾನೂನುಗಳು ಬೇರೆ. ಸಿವಿಲ್ ಕಾನೂನುಗಳನ್ನು ಎಲ್ಲ ಧರ್ಮದವ್ರಿಗೂ ಒಂದೇ ಮಾಡಿದ್ದಾರೆ. ಸಿವಿಲ್ ಕಾನೂನನ್ನು, ಕ್ರಿಮಿನಲ್ ಕಾನೂನನ್ನು ಕ್ರಿಮಿನಲ್ ಕಾನೂನನ್ನು ಎಲ್ಲರಿಗೂ ಕಾಮನ್ ಆಗಿ ಮಾಡಿದ್ದಾರೆ. ಆದರೆ ಸಿವಿಲ್ ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಧರ್ಮಾಧಾರಿತ ಮಾಡಬೇಕು ಅಂತ ಬೇಡಿಕೆ ಮುಸ್ಲಿಮರದು. ಸಿವಿಲ್ ಕಾನೂನು ಇದರಲ್ಲಿ ಕ್ರೈಮಲ್ಲಿ ಯಾಕೆ ಬೇಡ ಅಂದರೆ, ಕ್ರೈಮಲ್ಲಿ ಏನು ಹೇಳ್ತೈತೆ, ಈ ಮುಸ್ಲಿಂ ದೇಶಗಳಲ್ಲಿ ಯಾರಾದರೂ ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿ ನಿಲ್ಲಿಸಿ ಅವನ್ನ ಕೊಲ್ಲಬೇಕು ಅಂತಾರೆ. ಕಳ್ತನ ಮಾಡಿದ್ರೆ 2 ಕೈ ತೆಗಿಬೇಕು, 2 ಕಾಲು ತೆಗಿಬೇಕು ಅಂತಾರೆ. ಎಣ್ಣೆ ಹೊಡಿಬಾರ್ದು ಅಂತಾರೆ. ಇವು ಇಂಡಿಯನ್ ಕಾನೂನೇ ಬೇಕು. ಯಾಕಂದರೆ ಇದೆಲ್ಲ ಜಾರಿಗೆ ಬಂದರೆ ಅವ್ರ ಕತೆ ಮುಗಿದೋಗ್ತತೆ. ಅವ್ರಿಗೆ ಅರ್ಧ ಜನಕ್ಕೆ ಕಾಲು ಕೈಯೇ ಇರಲ್ಲ. ಇದಕ್ಕೆ ಮಾತ್ರ ಬೇಕು ಅಂತಾರೆ. ಇದು ತಾರತಮ್ಯ. ಸಿವಿಲ್ ಕಾನೂನು ಒಂದೇ ಇರಬೇಕು,
ಕ್ರಿಮಿನಲ್ ಕಾನೂನು ಈ ದೇಶದಲ್ಲಿ ಎಲ್ಲ ನಾಗರಿಕರು, ಇದೇ ಭಾರತೀಯರು ಅಂತ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ಒಂದೇ ಕಾನೂನು ಇರಬೇಕು. ಅದು ಒಳ್ಳೆಯದು. ಇವತ್ತು ನಮ್ಮ ಸರ್ಕಾರ ಎಲ್ಲಿ ಉತ್ತರಾಖಂಡದಲ್ಲಿರುವಂಥ ಸರ್ಕಾರ ಈ ಕಾಮನ್ ಸಿವಿಲ್ ಕೋಡ್ ತಂದಿರೋದನ್ನು ಸ್ವಾಗತ ಮಾಡ್ತೀನಿ. ಎಲ್ಲ ರಾಜ್ಯಗಳು ತಂದರೆ ಎಲ್ಲ ರಾಜ್ಯಗಳ ಪ್ರಜೆನೂ ಈಕ್ವಲ್ ಅನ್ನೋದನ್ನ ಮೆಸೇಜನ್ನು ನಾವು ಈ ದೇಶದ ಜನತೆಗೆ ಕೊಡಬೇಕು. ಈಗ ಅಮೇರಿಕಾದಲ್ಲೂ ಎಲ್ಲರೂ ಈಕ್ವಲ್ಲೇ. ಅಲ್ಲಿ ಯಾರು ಭಾರತೀಯರು ಹೋಗಿದ್ರೂ ಅವ್ರಿಗೂ ಅದೇ ಕಾನೂನು, ಪಾಕಿಸ್ತಾನದವ್ರು ಹೋದರೂ ಅದೇ ಕಾನೂನು, ಅಮೇರಿಕಾದವ್ರು ಹೋದರೂ ಅದೇ ಕಾನೂನು. ಹಾಗೆ ನಮ್ಮ ಭಾರತದಲ್ಲೂ ಕೂಡ ಒಂದೇ ಕಾನೂನು ಇರಬೇಕು, ಒಂದೇ ಸಂವಿಧಾನ, ಒಂದೇ ಕಾನೂನು, ಒಂದೇ ಧ್ವಜ. ಈ ಪಾಲಿಸಿಯನ್ನು BJP ಸದಾ ಬೆಂಬಲವನ್ನು ಮಾಡ್ತೀರಿ. ಆಯ್ತಾನಪ್ಪ, ನೆಮ್ಮದಿ? ಹಾಂ.